ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಾಚ್ ಟೈಮ್ನ ಹೇಗೆ ಕಂಪ್ಲೀಟ್ ಮಾಡ್ಕೊಳ್ಳೋದು, ವಿತಿನ್ ಎ ಮಂತ್ ಹೇಗೆ ಕಂಪ್ಲೀಟ್ ಮಾಡ್ಕೊಳ್ಳೋದು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರಿಂದ ಹೊಸ ವಿಡಿಯೋವಿನ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಯಾರಿಗೆಲ್ಲ ಯೂಟ್ಯೂಬ್ನಲ್ಲಿ ಚೆನ್ನಾಗಿ ಗ್ರೋ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಥವಾ ಯೂಟ್ಯೂಬ್ ಬಗ್ಗೆ ಏನಾದರೂ ವಿಷಯಗಳನ್ನು ತಿಳ್ಕೊಬೇಕು ಅಂದ್ಕೊಂಡಿದ್ದೀರಾ, ಯೂಟ್ಯೂಬ್ ಬಗ್ಗೆ ಒಟ್ಟು ಏನೇ ಕಂಪ್ಲೀಟ್ ಡೀಟೇಲ್ಸ್ ಬೇಕಾದರೂ ಥಂಬ್ನೇಲಿಂದ ಹಿಡಿದು ವಿಡಿಯೋ ಹೇಗೆ ಮಾಡೋದು, ವಿಡಿಯೋ ಎಡಿಟಿಂಗ್ ಹೇಗೆ ಮಾಡೋದು, ಹೊಸ ಚಾನಲ್ ಹೇಗೆ ಓಪನ್ ಮಾಡೋದು, ಪ್ರತಿಯೊಂದು ಕೂಡ ನನ್ನ ಚಾನಲ್ನಲ್ಲಿ ವೀಡಿಯೋಸ್ ಇದೆ. ಆ್ಯಂಡ್ ಹೊಸ ವೀಡಿಯೋಸ್ ಕೂಡ ಬರ್ತಾ ಇರುತ್ತೆ. ಸೊ ನೋಡಬೇಕಂದ್ರೆ ಕಂಪ್ಲೀಟಾಗಿ ವಾಚ್ ಮಾಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ನಾನು ಯಾವುದೇ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಹಾಕಿದಾಗ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವು ವೀಡಿಯೋ ನೋಡೋದ್ರಿಂದ ನಿಮಗೆ ಯೂಟ್ಯೂಬ್ನಲ್ಲಿ ಏನಾದರೂ ಒಂದು ಹೆಲ್ಪ್ ಸಿಗ್ಬೋದು ಯೂಟ್ಯೂಬ್ ರಿಲೇಟೆಡ್. ಬಿಕಾಸ್ ನನ್ನ ಒಂದು 4-5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಯೂಟ್ಯೂಬ್ ರಿಲೇಟೆಡ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಇದರ ಜೊತೆ ನಿಮಗೆ ಕೆಲವೊಂದು ಯೂಸ್ಫುಲ್ ಆಗುವಂಥ ಟಿಪ್ಸ್ ಪ್ರತಿಯೊಂದು ವಿಡಿಯೋದಲ್ಲಿ ಇವತ್ತು ನಾನು ಹೇಳ್ತಿರ್ಬೋದು ವಾಚ್ ಟೈಮ್ ಕಂಪ್ಲೀಟ್ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿರ್ತೀನಿ. ಬಟ್ ನನ್ನ ವಿಡಿಯೋದಲ್ಲಿ ನಾನು ಕೆಲವೊಂದು ಟಿಪ್ಸ್ಗಳನ್ನ ಹಾಗೆ ಶೇರ್ ಮಾಡ್ತೀನಿ, ಬೇರೆ ವಿಷಯಕ್ಕೂ ರಿಲೇಟೆಡ್ ಆಗಿರುತ್ತೆ. ಅದು ಸಬ್ಸ್ಕ್ರೈಬರ್ಸ್ ರಿಲೇಟೆಡ್ ಆಗಿರ್ಬೋದು, ವ್ಯೂಸ್ ಹೇಗೆ ವೈರಲ್ ಹೇಗೆ ಮಾಡೋದು ಅನ್ನೋದಾಗಿರ್ಬೋದು, ಪ್ರತಿಯೊಂದು ಕೂಡ ಶೇರ್ ಮಾಡ್ತಿರ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ, ಆವಾಗಷ್ಟೇ ನಿಮಗೆ ವಿಡಿಯೋ ಏನು ಅಂತ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ನಾನು ಪಾಯಿಂಟ್ ವೈಸ್ ನಿಮಗೆ ಹೇಳೋದಕ್ಕಿಂತ ನನಗೆ ಏನೇನೆಲ್ಲ ನೆನಪಾಗುತ್ತೆ, ಯಾಕಂದರೆ ಪಾಯಿಂಟ್ ವೈಸ್ ಮಾಡೋದು ಸ್ಕ್ರಿಪ್ಟಿಂಗ್ ಮಾಡ್ಕೊಳ್ಳೋದು ಒಂದು ಕಡೆಯಿಂದ ಒಳ್ಳೆಯದಾದ್ರೂ ನನ್ನ ತಲೆಯಲ್ಲಿ ಈಗ ಆಲ್ರೆಡಿ ತುಂಬ ವಿಷಯಗಳನ್ನು ಯೂಟ್ಯೂಬ್ನಲ್ಲಿ ನಾನು ಆಲ್ರೆಡಿ ಗೊತ್ತಿರೋದ್ರಿಂದ, ಯೂಟ್ಯೂಬಲ್ಲಿ ಹೇಗೆ ಏನು ಇದೆಲ್ಲ ಗೊತ್ತಿರೋದ್ರಿಂದ ನಾನು ಯಾವುದನ್ನೇ ಆಗಲಿ ಪಾಯಿಂಟ್ ವೈಸ್ ಮಾಡಿ ಹೇಳಲ್ಲ, ಹಾಗೆ ನಾನು ಕಾಮನ್ ಆಗಿ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಇದರಿಂದ ಎಷ್ಟೋ ಜನಕ್ಕೆ ನಾವು ಕ್ಯಾಶುಯಲಾಗಿ ಹೇಗೆ ಮಾತಾಡ್ತಿದ್ದೀವಿ ಆ ಥರ ಕೂಡ ಅನಿಸುತ್ತೆ, ಇಷ್ಟ ಕೂಡ ಆಗುತ್ತೆ ಅನ್ನೋದು ನನ್ನ ಒಪಿನಿಯನ್. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಎಲ್ಲರಿಗೂ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಎರಡು ನಮಗೆ ಕ್ರೈಟೀರಿಯಾ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಒಂದು ಸಬ್ಸ್ಕ್ರೈಬರ್ 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಟೈಮ್. ಸೊ ಇವೆರಡು ಕಂಪ್ಲೀಟ್ ಆಗದೆ ನಮ್ಮ ಮಾನಿಟೈಸೇಷನ್ ಆನ್ ಆಗಲ್ಲ. ಇದರಿಂದ ನಮಗೆ ಇದು ಆನ್ ಆಗದೆ ಇದ್ದರೆ ನಿಮಗೆ ಎಷ್ಟೇ ವ್ಯೂಸ್ ಬಂದರೂ ವೇಸ್ಟ್, ಎಷ್ಟೇ ವೈರಲ್ ಆದರೂ ಕೂಡ ವೇಸ್ಟ್ ಆಗುತ್ತೆ. ಯಾಕಂದರೆ ಇವೆರಡು ಕಂಪ್ಲೀಟ್ ಆದರೆ ನಿಮಗೆ ಅರ್ನಿಂಗ್ಸ್ ಸಿಗೋದು. ವ್ಯೂಸ್ ಚೆನ್ನಾಗಿದ್ದರೆ ಮಾತ್ರ ನಮ್ಮ ಅರ್ನಿಂಗ್ಸ್ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಯಾರೋ ಒಬ್ಬರು ಕೇಳಿದ್ರು ಲಾಸ್ಟ್ ಟೈಮ್, ನಮ್ಗೆ ಅಕಸ್ಮಾತ್ ಇವಾಗ ಮಾನಿಟೈಸೇಷನ್ ಆಗೋಕ್ಕೆ ಮುಂಚೆ ನಮ್ಮ ಒಂದು ವಿಡಿಯೋ ಚೆನ್ನಾಗಿ ವೈರಲ್ ಆಗಿರುತ್ತೆ, 5K 10K 100K ಈ ಥರ ಕೂಡ ಓಡಿರ್ಬೋದು. ಸೊ ಅದರದ್ದು ಅಮೌಂಟ್ ನಮಗೆ ಮಾನಿಟೈಸೇಷನ್ ಆದಮೇಲೆ ಆ ವ್ಯೂಸ್ ಕೂಡ ಕೌಂಟ್ ಆಗುತ್ತೆ, ಅಥವಾ ಇದು ಸಪ್ರೇಟ್ ಆಗುತ್ತೆ. ಮೀನ್ಸ್ ಮಾನಿಟೈಸೇಷನ್ ಆದಮೇಲೆ ಬರೋ ವ್ಯೂಸ್ ಸಪ್ರೇಟ್, ಅಥವಾ ಅದು ಸೇರಿಸಿ ಬರುತ್ತೆ ಅಂತ. ಸೊ ಅದು ಸಪ್ರೇಟ್. ನೀವು ಮಾನಿಟೈಸೇಷನ್ ಆನ್ ಆಗೋ ತನಕ ನಿಮಗೆ ಏನೇ ವ್ಯೂಸ್ ಬಂದಿದ್ರೂ ನಿಮಗೆ ಅದು ಯೂಸ್ ಇಲ್ಲ. ಯಾವಾಗ ಮಾನಿಟೈಸೇಷನ್ ಆನ್ ಆಗುತ್ತೆ ಅದ್ರ ಮೇಲಿಂದ ನಿಮಗೆ ವ್ಯೂಸ್ ಕೌಂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ನಿಮ್ಮ ಅರ್ನಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಮುಂಚೆ ನಿಮ್ಗೆ ಎಷ್ಟೇ ವ್ಯೂಸ್ ಇರಲಿ, ಎಷ್ಟೋ 1000 ವ್ಯೂಸ್ ಬಂದಿದ್ರು ಕೂಡ, ಮೀನ್ಸ್ 100K ಈ ಥರ ವ್ಯೂಸ್ ಬಂದಿದ್ರು ಕೂಡ ಅದು ಯೂಸ್ ಆಗೋಲ್ಲ. ಮಾನಿಟೈಸೇಷನ್ ಆನ್ ಆಗಲೇಬೇಕು. ಅದಕ್ಕೋಸ್ಕರ ಫಸ್ಟ್ ಮಾನಿಟೈಸೇಷನ್ ಆನ್ ಆಗೋದಕ್ಕೆ ಏನೇನು ಕ್ರೈಟೀರಿಯಾಸ್ ಬೇಕು ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಆದಷ್ಟು ಬೇಗ ಟ್ರೈ ಮಾಡಿ. ಆ್ಯಂಡ್ ಇನ್ನೊಂದೇನು ಹೇಳ್ತೀನಿ ಎಲ್ಲರಿಗೂ ಅಂತ ಅಂದರೆ, ತುಂಬ ಜನ ಅಂದ್ಕೊಳ್ಳೋದು ಮಾನಿಟೈಸೇಷನ್ ಆನ್ ಆಗಿದ ತಕ್ಷಣ ನಾವು ಅರ್ನಿಂಗ್ ಮಾಡ್ಬಿಡ್ಬೋದು, ಜಸ್ಟ್ 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚರ್ಸ್ ಹೆಂಗಾದ್ರು ಮಾಡಿ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅನ್ನೋದು ಎಲ್ಲರ ತಲೆಯಿರುತ್ತೆ. ಬಟ್ ಆ ರೀತಿ ಆಗೋದಿಲ್ಲ. ಯಾಕಂದರೆ ಒಂದೊಂದು ವ್ಯೂಸು ಅಥವಾ 100 ವ್ಯೂಸು 1K ವ್ಯೂಸ್ ಬಂದರೂ ಕೂಡ ಏನೂ ಯೂಸ್ ಇಲ್ಲ. ನಿಮಗೆ ದಿನ ನೀವು 30 ಡೇಸ್ ಕಂಟಿನ್ಯೂಸ್, ಇವಾಗ 1 ಮಂತಲ್ಲಿ 30 ಡೇಸಲ್ಲಿ ನೀವು 30 ಡೇಸ್ ಕೂಡ ನೀವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಅದಕ್ಕೆ ಪ್ರತಿಯೊಂದು ವ್ಯೂಸ್ಗೂ, ಒಂದು ವೀಡಿಯೋಸ್ಗೂ ನಿಮಗೆ ಒಂದು 20K ಮೀನ್ಸ್ 20,000 ಅಥವಾ 15,000 20,000 30,000 ಇಷ್ಟು ನಿಮಗೆ ವ್ಯೂಸ್ ಬಂದರೆ ಮಾತ್ರ ನೀವು ಮಂತ್ಲಿ ಅರ್ನಿಂಗ್ ತೊಗೊಳಕ್ಕೆ ಸಾಧ್ಯ. ಇಲ್ಲಾಂದರೆ ನಿಜವಾಗ್ಲೂ ನಿಮಗೆ ಮಂತ್ಲಿ ಅರ್ನಿಂಗ್ ಆಗೋದೇ ಇಲ್ಲ. ಯೂಟ್ಯೂಬ್ನಲ್ಲಿ ಮಾನಿಟೈಸೇಷನ್ ಆನ್ ಆಗಿ ನಿಮಗೆ 100 ವ್ಯೂಸ್ ಬಂತು, 1000 ವ್ಯೂಸ್ ಬಂತು, ಈ ಥರ ಎಲ್ಲ ಆದರೆ ವರ್ಷದ ಮೇಲೆ ಆಗೋಗ್ಬಿಡುತ್ತೆ ನಿಮಗೆ ಒಂದು ಅರ್ನಿಂಗ್ ತೊಗೊಳೋದಕ್ಕೆ. ಆ್ಯಂಡ್ ಯಾವುದೇ ಮಾನಿಟೈಸೇಷನ್ ಆಗಲಿ 1 ಇಯರ್ ಒಳಗಡೆ ಆಗುತ್ತಾ ಆಗಲ್ವಾ ಅಂತ ಈ ಥರ ತುಂಬ ಜನ ಕೇಳ್ತಾ ಇದ್ರಿ. ಅದ್ರ ಬಗ್ಗೆ ನಾನು ಕಂಪ್ಲೀಟ್ ವಿಡಿಯೋ 2-3 ವಿಡಿಯೋ ಮಾಡಿದ್ದೀನಿ. ಸೊ ಪ್ಲೀಸ್ ಹೋಗಿ ಆ ವಿಡಿಯೋನು ಕೂಡ ಒಂದ್ಸರಿ ವಾಚ್ ಮಾಡಿ. ಅದರಲ್ಲಿ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ. ಒಂದೇ ವಿಡಿಯೋದಲ್ಲಿ ಎಲ್ಲ ಹೇಳ್ತಾ ಹೋದರೆ ತುಂಬ ಲಾಂಗ್ ಆಗಿಬಿಡುತ್ತೆ. ಆ್ಯಂಡ್ ನಾವು ಇವಾಗ ಏನಂತಂದರೆ 4000 ವಾಚ್ ಅವರ್ಸ್ನ ಹೇಗೆ ಕಂಪ್ಲೀಟ್ ಮಾಡ್ಕೊಳ್ಳೋದು ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ. ಕನ್ಸಿಸ್ಟೆಂಟ್ ಆಗಿರಿ. ಕನ್ಸಿಸ್ಟೆಂಟ್ ಮೀನ್ಸ್ ನೀವು ರೆಗ್ಯುಲರಾಗಿ ವೀಡಿಯೋಸ್ ಹಾಕ್ತಾ ಹೋಗಿ. ನಿಮ್ಮ ಒಂದು ವಿಡಿಯೋ ಅಥವಾ ಯಾವುದೋ 1-2-3 ವಿಡಿಯೋ ಚೆನ್ನಾಗಿ ಓಡಿರುತ್ತೆ, ಸೊ ಅದರ ರಿಲೇಟೆಡ್ ನೀವು ವೀಡಿಯೋಸ್ನ ಹಾಕ್ತಾ ಹೋಗಿ. ಕಂಟೆಂಟ್ಗಳು ನಿಮಗೆ ಯಾವುದು ಚೆನ್ನಾಗಿ 100% ನಾಲೆಡ್ಜ್ ಇದೆ ಅದ್ರ ಬಗ್ಗೆ ಕನ್ಸಿಸ್ಟೆಂಟಾಗಿ ವಿಡಿಯೋನ ಹಾಕ್ತಾ ಹೋಗಿ. ದಿನ ವಿಡಿಯೋ
ಹಾಕ್ತಾ ಹೋಗಿ. ದಿನಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ 2 ಡೇಸಿಗೆ ಒಂದ್ಸರಿ. ಈವನ್ ನಾನು ನನ್ನ ಚಾನಲ್ ಬಗ್ಗೆ ಹೇಳೋದಾದರೆ ಈಗಾಗಲೇ ನಾನು 1 ಮಂತಿಂದ ಜನವರಿ ಸ್ಟಾರ್ಟ್ ಆದಾಗಿಂದ ನಾನು ಕರೆಕ್ಟಾಗಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ ಬಿಕಾಸ್ ಆಫ್ ಸಮ್ ಪರ್ಸ್ನಲ್ ರೀಸನ್ಸ್. ಮೀನ್ಸ್ ಫಂಕ್ಷನ್ಸ್ ಇರುತ್ತೆ, ಹೊರಗಡೆ ಹೋಗ್ತಾ ಇದ್ದೀನಿ, ಜಾಸ್ತಿ ಊರಲ್ಲಿ ಕೂಡ ಇರೋಕ್ಕಾಗ್ತಾ ಇಲ್ಲ, ವೀಡಿಯೋ ಮಾಡೋದಕ್ಕಾಗ್ತಿಲ್ಲ, ಹೊರಗಡೆ ಹೋದಾಗ ಮಾಡೋಕ್ಕಾಗೋದಿಲ್ಲ. ಸೊ ಈ ಥರ ಎಲ್ಲ ರೀಸನ್ಸ್ ಇದ್ದಾಗ ನಾನು ಮುಂಚೆನೇ ಏನು ಮಾಡಬೇಕು, ಒಂದಿಷ್ಟು ವೀಡಿಯೋಸ್ನ ಮಾಡಿಟ್ಕೊಳ್ಬೇಕು. ಬಟ್ ನನ್ನ ಫೋನಲ್ಲಿ ಮೆಮೊರಿ ಪ್ರಾಬ್ಲಮ್ ಇರೋದ್ರಿಂದ, ಮೀನ್ಸ್ ಸ್ಪೇಸ್ ಕಡಿಮೆ ಇರೋದ್ರಿಂದ ನಾನು ಜಾಸ್ತಿ ವೀಡಿಯೋಸ್ನ ಸ್ಟೋರ್ ಕೂಡ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ನಿಮಗೆ ಆ ಫೆಸಿಲಿಟಿ ಇದೆ ಅನ್ನೋದಾದರೆ, ನೀವು ಎಲ್ಲಿಗಾರ ಹೋಗ್ತೀರಾ ಅನ್ನೋದಾದರೆ ಪ್ಲ್ಯಾನ್ ಮಾಡ್ಕೊಳ್ಳಿ, ಒಂದಿಷ್ಟು ವೀಡಿಯೋಸ್ನ ಮುಂಚೆನೇ ಮಾಡಿಟ್ಕೊಳ್ಳಿ. ಎಡಿಟಿಂಗ್ ನಿಧಾನಕ್ಕೆ ಬೇಕಾದ್ರೂ ಮಾಡ್ಕೊಳ್ಬೋದು, ಬಟ್ ವೀಡಿಯೋಸ್ನ ಮಾಡಿಟ್ಕೊಂಡು ಸ್ಟೋರ್ ಮಾಡಿಟ್ಕೊಳ್ಳಿ. ನೀವು ಅಕಸ್ಮಾತ್ ಹೊರಗಡೆ ಹೋಗಿದೆ, ಏನಾದ್ರು ಫ್ಯಾಮಿಲಿ ಒಕೇಷನ್ಸ್ ಇದೆ ಅಂತ ಹೇಳಿದಾಗ ನೀವು ಅವಾಗ ಎಡಿಟಿಂಗ್ ಮಾಡಿ ಇಂತಿಂಥ ಡೇಟ್ಸಿಗೆ ಹಾಕಬೇಕು ಅಂತ ನೀವು ಅದನ್ನು ಫಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು ಕನ್ಸಿಸ್ಟೆಂಟ್ ಆಗಿರಿ. ಯಾಕಂದರೆ 1-2 ವೀಡಿಯೋನ ನಿಮ್ಮದು ವೀಡಿಯೋಸ್ನ ಯಾರಾದರೂ ವಾಚ್ ಮಾಡಿರ್ತಾರೆ, ಇಷ್ಟ ಆಗಿರುತ್ತೆ. ಇನ್ನೊಂದೇನೆಂದರೆ ಮೇನ್ ಯೂಟ್ಯೂಬ್ನ ಒಂದು ಗ್ರೋ ಆಗೋದಕ್ಕೆ ನಮಗೊಂದು ಒಳ್ಳೆ ಏನು ಆಪರ್ಚುನಿಟಿ ಅಂತಂದರೆ, ಒಂದು ದಿವಸ ನಮ್ಮ ವೀಡಿಯೋ ಯಾರಾದರೂ ಒಬ್ಬರು ನೋಡ್ತಾರೆ ಅಂದರೆ ನೆಕ್ಸ್ಟ್ ಡೇ ನಮ್ಮ ವೀಡಿಯೋನ ಅವರಿಗೆ ಸಜೆಸ್ಟ್ ಮಾಡುತ್ತೆ. ಅದು ಹಳೇದಾಗಿರ್ಬೋದು ಇಲ್ಲ ಹೊಸದಾಗಿದ್ರೆ ಇನ್ನೂ ತಕ್ಷಣವೇ ಶೋ ಆಗ್ತಾ ಹೋಗುತ್ತೆ. ಸೊ ಹಾಗಿದ್ದಾಗ ಒಂದು ವೀಡಿಯೋ ನಾವು ನಿಮ್ಮ ಚಾನಲ್ ನೋಡಿರ್ತಾರೆ ಅಂತ ಅಂದದ್ದನ್ನು ನೀವು ತಕ್ಷಣ ಇನ್ನು ನೆಕ್ಸ್ಟ್ ಡೇ ಇನ್ನೊಂದು ವೀಡಿಯೋ ಹಾಕೋದ್ರಿಂದ ಅವರಿಗೆ ಆ ವಿಡಿಯೋ ಕೂಡ ಸಜೆಸ್ಟ್ ಮಾಡ್ತಾ ಹೋಗುತ್ತೆ. ಆ ವಿಡಿಯೋ ರಿಲೇಟೆಡ್ ಅಥವಾ ಇನ್ನೊಂದೆಷ್ಟು ಅದೇ ಥರ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾರದು, ಈ ಥರದ್ದು ಏನಾದರೂ ಒಂದು ವೀಡಿಯೋ ಹಾಕೋದ್ರಿಂದ ಜನಗಳಿಗೆ ನಿಮ್ಮ ವೀಡಿಯೋ ರೆಗ್ಯುಲರಾಗಿ ತೋರಿಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಆ್ಯಂಡ್ ಜನ ಹಾಗೆ ನಿಮ್ಮ ವಿಡಿಯೋಗೆ ಅಡಿಕ್ಟ್ ಆಗಿಬಿಡ್ತಾರೆ ಆ್ಯಂಡ್ ಅವರು ರೆಗ್ಯುಲರಾಗಿ ನಿಮ್ಮ ಚಾನಲ್ನ ವಾಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದು ತುಂಬ ಇಂಪಾರ್ಟೆಂಟ್. ಕನ್ಸಿಸ್ಟೆಂಟಾಗಿ ಏನಕ್ಕೆ ಇರಬೇಕು, ಎಲ್ಲ ಹೇಳ್ತಾರೆ, ಇಲ್ಲ ನಾನೇ ಆಗಿರ್ಬೋದು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ಸುಮ್ಮನೆ ಹೇಳ್ತಾರೆ ಅಂತ ಅಂದ್ಕೊಳ್ಬೇಡಿ. ಸೊ ಇದು ಮೇನ್ ಕನ್ಸಿಸ್ಟೆಂಟಾಗಿ ಇರಬೇಕಂದ್ರೆ ಹೀಗೆ ಏನಕ್ಕೆ ಇರಬೇಕು ಅನ್ನೋದು ಇವಾಗ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಒಂದು ಸರಿ ಯೂಟ್ಯೂಬ್ನಲ್ಲಿ ನಾವು ವೀಡಿಯೋ ಮಾಡಿ ತೋರಿಸಿದಾಗ ನೆಕ್ಸ್ಟ್ ನಾವು ವೀಡಿಯೋ ಮಾಡಿದ ತಕ್ಷಣ ಯೂಟ್ಯೂಬ್ ಯಾರೆಲ್ಲ ನಮ್ಮ ಚಾನಲ್ನ ವಾಚ್ ಮಾಡಿರ್ತಾರೆ ಅವರಿಗೆ ನಮ್ಮ ವೀಡಿಯೋ ಸಜೆಸ್ಟ್ ಮಾಡುತ್ತೆ. ಸೊ ಅವಾಗ ಹಾಗೆ ಅವ್ರು ಟ್ಯೂನಪ್ ಆಗ್ತಾರೆ ನಿಮ್ಮ ಒಂದು ವೀಡಿಯೋಗೆ. ಅದಕ್ಕೋಸ್ಕರ ಕನ್ಸಿಸ್ಟೆಂಟ್ ಆಗಿರಿ. ಕಂಟೆಂಟ್ ಬಂದರೆ ನಾನು ಯಾವಾಗಲೂ ಹೇಳ್ತಾ ಇರೋವಾಗ ನಿಮಗೆ ಯಾವ ವಿಡಿಯೋದಲ್ಲಿ ಚೆನ್ನಾಗಿ ವ್ಯೂಸ್ ಬಂದಿದೆ, ಅದು ಏನಕ್ಕೋಸ್ಕರ ಬಂದಿದೆ ಅದನ್ನು ಅನಲೈಸ್ ಮಾಡಿಕೊಂಡು ನೀವು ಆ ಒಂದು ಟಾಪಿಕ್ ರಿಲೇಟೆಡ್ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಕನ್ಸಿಸ್ಟೆಂಟಾಗಿ ಇರೋದ್ರ ಜೊತೆಗೆ ಕಂಟೆಂಟ್ ಕೂಡ ಜನ ನೋಡೋ ಥರ ನೀವು ಮಾಡೋದ್ರಿಂದ ನಿಜವಾಗ್ಲೂ ನಿಮ್ಮ ಒಂದು ವೀಡಿಯೋಗೆ ಚೆನ್ನಾಗಿ ವ್ಯೂಸ್ ಬರ್ತಾ ಹೋಗುತ್ತೆ, ನಿಮ್ಮ ಚಾನಲ್ ಕೂಡ ಗ್ರೋ ಆಗ್ತಾ ಹೋಗುತ್ತೆ. ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಅಥವಾ ವಾಚ್ ಟೈಮ್ ಆಗಿರ್ಬೋದು, ಇದೆಲ್ಲದಕ್ಕೂ ಮೇನ್ ನಮ್ಮ ಒಂದು ಟಾಪಿಕ್ ಆಗಿರಬೇಕು. ಯಾಕಂದರೆ ಟಾಪಿಕ್ನಿಂದಲೇ ಜನ ನಮ್ಮ ಚಾನಲ್ನ ನೋಡಿರ್ತಾರೆ. ಸುಮ್ಮನೆ ಎಲ್ಲರದ್ದು ವೀಡಿಯೋಸ್ನ ತೆಗೆದು ನೋಡಲ್ಲ, ಅವ್ರಿಗೆ ಏನು ವಿಷಯ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನಿಮ್ಮ ಚಾನಲಲ್ಲಿ ಯಾವ್ದಾದ್ರು ಒಂದು ವೀಡಿಯೋ ಚೆನ್ನಾಗಿ ಓಡಿತ್ತೆ, ಅದು ಏನಕ್ಕೆ ಓಡಿದೆ ಅನ್ನೋದನ್ನು ತಿಳ್ಕೊಳ್ಳಿ. ಅದರಿಂದ ಅದೇ ಥರದಲ್ಲಿ ನೀವು ಆದಷ್ಟು ವೀಡಿಯೋಸ್ನ ಸ್ವಲ್ಪ ದಿವಸ ಸ್ಟಾರ್ಟಿಂಗಲ್ಲಿ ಅದೇ ಥರ ವೀಡಿಯೋಸ್ನ ಮಾಡಿ, ಆವಾಗ ನಿಮ್ಮ ಚಾನಲ್ ಚೆನ್ನಾಗಿ ರನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ, ನಿಮ್ಮ ವಾಚ್ ಟೈಮ್ ಆಟೋಮೆಟಿಕಲಿ ಕಂಪ್ಲೀಟ್ ಆಗುತ್ತೆ. ಕನ್ಸಿಸ್ಟೆಂಟ್ ಆಗಿರೋದ್ರಿಂದ ಮೇನ್ ಉದ್ದೇಶನೂ ಅದೇ. ಒಂದು ವೀಡಿಯೋ ಚೆನ್ನಾಗಿ ವ್ಯೂಸ್ ಬಂತು, ಅದೇ ಥರ ವೀಡಿಯೋಗೆ ನೀವು ಮತ್ತೆ ಹಾಕ್ತಾ ಹೋಗ್ತಿದ್ರಿ, ರಿಪೀಟೆಡಾಗಿ ಜನ ನಿಮ್ಮ ಚಾನಲ್ನ ನೋಡ್ತಾ ಇರೋದ್ರಿಂದ ಆದಷ್ಟು ಬೇಗ ನಿಮ್ಮ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗ್ತಾರೆ. ಇದೇ ರೀತಿ ಟ್ಯೂನಪ್ ಆಗ್ತಾ ನಿಮ್ಮ ಚಾನಲ್ ಹಾಗೆ ಒಂದು ಲೆವೆಲಲ್ಲಿ ಜನ ಡೈಲಿ ನಿಮ್ಮ ಚಾನಲ್ನ ವಾಚ್ ಮಾಡ್ತಾರೆ. ಬಟ್ ನಿಮ್ಮ ಕನ್ಸಿಸ್ಟೆನ್ಸಿ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಕೂಡ ಡೈಲಿ ವೀಡಿಯೋಸ್ನ ಹಾಕಬೇಕಾಗುತ್ತೆ. ಸ್ವಲ್ಪ ದಿವಸ ನೀವು ಗ್ರೋ ಆಗುತ್ತೆ, ಆಮೇಲೆ ಒನ್ ಡೇ ಗ್ಯಾಪ್ ಇಟ್ಟು ನೀವು ಹಾಕಿದ್ರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಕನ್ಸಿಸ್ಟೆಂಟ್ ಆಗಿರೋದು 1 ಡೇಗಾರು ಇರಿ ಅಥವಾ 2 ಡೇಸಿಗೆ ಒಂದ್ಸಲ ಹಾಕಿ, ಬಟ್ ಕನ್ಸಿಸ್ಟೆಂಟ್ ಆಗಿರಿ. ಕಂಟೆಂಟ್ ಕೂಡ ನಾನು ಹೇಳಿದಾಗೆ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಒಂದು ವಿಡಿಯೋ ಕ್ಲಾರಿಟಿ ಇವೆಲ್ಲ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಒಬ್ಬರು ವಾಯ್ಸ್, ಇವನ್ ನನಗೂ ಇವಾಗ ವಾಯ್ಸ್ ಡಲ್ ಕೇಳಿಸಿದೆ, ಬಟ್ ಹೊರಗಡೆ ನಾನು ಜೋರಾಗಿ ಮಾತಾಡೋದ್ರಿಂದ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಬಟ್ ಈ ರೀತಿಯಾಗಿ ಮಾತಾಡೋದ್ರಿಂದನೂ ಕೂಡ ಎಷ್ಟೋ ಜನಕ್ಕೆ ಪ್ರಾಬ್ಲಮ್ ಕೂಡ ಆಗುತ್ತೆ, ಇಷ್ಟ ಆಗದೇನೂ ಕೂಡ ಇರಬಹುದು. ಅದಕ್ಕೋಸ್ಕರ ನಿಮ್ಮ ಒಂದು ವಿಡಿಯೋ ಮಾಡುವಾಗ ನಿಮ್ಮ ಓವರಾಲ್ ನಿಮ್ಮ ಬ್ಯಾಕ್ಗ್ರೌಂಡಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡಿ ನೀವು ವೀಡಿಯೋಸ್ನ ಮಾಡಿ ನಿಜವಾಗ್ಲೂ ಕ್ಲಿಕ್ ಆಗೇ ಆಗುತ್ತೆ. ಆ್ಯಂಡ್ ಇನ್ನೊಂದು ಯಾವಾಗಲೂ ಹೇಳ್ತಿರ್ತೀನಿ, ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಕ್ಕೆ ಇನ್ನೂ ಒಂದು ನಾ ಹೇಳೋ ಟ್ರಿಕ್ ಏನಂತಂದರೆ, ಮನೇಲಿ ಎಷ್ಟು ಜನ ಇದ್ದಾರೋ ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕದವ್ರು ಫೋನ್ ನಿಮ್ಗೆ ಯಾರಾದರೂ ಫ್ರೀ ಅಂದರೆ ಮೀನ್ಸ್ ಅವರು ಯೂಸ್ ಮಾಡೋಕ್ಕೆ ಬಿಡ್ತಾರೆ ಅಥವಾ ನಿಮ್ಮ ಒಂದು ವೀಡಿಯೋಸ್ನ ಹಾಕೋಕ್ಕೆ ಅವರು ಪರ್ಮಿಷನ್ ಕೊಡ್ತಾರೆ ಅಂತ ಅಂದರೆ ಅವರ ಚಾನಲಲ್ಲಿ ಅವರ ಫೋನಲ್ಲಿ ನಿಮ್ಮ ಫೋನಲ್ಲಿ ನಿಮ್ಮ ಮನೇಲಿ ಇರೋದೆಲ್ಲರದು ಫೋನಲ್ಲಿ ರಿಪೀಟೆಡಾಗಿ ವೀಡಿಯೋಸ್ನ ನೋಡಿ. ನಮ್ಮ ಒಂದೇ ನೆಟ್ವರ್ಕಲ್ಲಿ ಫೋನಿಂದು ನೆಟ್ವರ್ಕ್ ಬಂದರೆ ಏನೂ ಪ್ರಾಬ್ಲಮ್ ಆಗಲ್ವಾ ಅಂತ ಕೇಳ್ತಾರೆ. ಆ ಥರದಲ್ಲಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಈವನ್ ನಾನು ಕೂಡ ಇದನ್ನು ಮಾಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ ನನ್ನ ಬ್ಲಾಗ್ ಚಾನಲ್ನಲ್ಲಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಎಲ್ಲರದ್ದು ಚಾನಲ್ ನಿಮ್ಮ ಮನೇಲಿ ಇರೋರ್ದು ಫೋನಲ್ಲೆಲ್ಲ ನಿಮ್ಮ ಒಂದು ವೀಡಿಯೋಸ್ನ ಪ್ಲೇ ಮಾಡಿಬಿಡಿ. ಎಷ್ಟು ಆಗುತ್ತೋ ಅಷ್ಟು ನಿಮ್ಮ ವೀಡಿಯೋಸ್ನ ರನ್ ಮಾಡಿಸಿ. ಇದರಿಂದ ಕೂಡ ಬೇಗ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ VPN ಅಂತ ಒಂದು ಆ್ಯಪ್
ಕೂಡ ನಾನು ಹೇಳಿದ್ದೆ. ಸೊ ಆ ಒಂದು ಆ್ಯಪ್ ಕೂಡ ನಾನು ಹೇಳಿದ್ದೀನಿ ಲಾಸ್ಟ್ ಒಂದು ವೀಡಿಯೋದಲ್ಲಿ ವಾಚ್ ಟೈಮ್ ಕಂಪ್ಲೀಟ್ ಮಾಡೋದ್ರ ಬಗ್ಗೆ. ಸೊ ಅದರಲ್ಲಿ ಕೂಡ ನಾನು ಹೇಳಿದ್ದೀನಿ ಹೇಗೆ ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಬೋದು ಅಂತ. ಸೊ ಆ ಒಂದು ವೀಡಿಯೋಸ್ನ ಕೂಡ ನೋಡಿ, ಅಥವಾ ಯಾವುದಾದ್ರೂ ಆ್ಯಪ್ ಬಗ್ಗೆ ನೀವು ಬೇಕು ಅನ್ನೋದರ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಒಂದು ಆ್ಯಪ್ ಇದೆ ವಾಚ್ ಟೈಮ್ ಹೇಗೆ ಕಂಪ್ಲೀಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲ ಅದರಲ್ಲಿ. ಸೊ ಅದ್ರ ರಿಲೇಟೆಡ್ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.